ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಕಾರ್ಮಿಕರ ಒಂದು ಮಾರಣ ಹೋಮ ಮಾಡ್ತಾ ಇದೆ. ಸೊ ಏನಿದೆ, ಈಗ ಲೇಬರ್ ಕೋಡ್ ನೀತಿ ಸಂಹಿತೆಗಳನ್ನು 4 ಲೇಬರ್ ಕೋಡ್ಗಳನ್ನ ತಂದುಬಿಟ್ಟು ಕಾರ್ಮಿಕರ ಒಂದು ಏನು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಕಾರ್ಮಿಕರನ್ನ ದುಸ್ಥಿತಿಗೆ ತಳ್ಳುವಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡ್ತಾ ಇದ್ದಾರೆ. ಸೊ ಕಾರ್ಮಿಕರು ಈ ದೇಶದ ಬೆನ್ನೆಲುಬು. ಈ ಒಂದು ಕಾರ್ಖಾನೆ ಒಬ್ಬ ಓನರ್ ಇದ್ದರೆ ಇವತ್ತು ಒಂದು ಫ್ಯಾಕ್ಟ್ರಿ ಕಟ್ಟಿದರೆ ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ಅವನು 4 ಫ್ಯಾಕ್ಟ್ರಿ 5 ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಅದೇ ಥರ ಕಾರ್ಮಿಕರು ಇವತ್ತು ಎಲ್ಲ ಸಾಲ ಸೂಲ ಮಾಡಿಕೊಂಡು ಅವ್ರ ಜೀವನ ಏನಂದರೆ ಅವ್ರ ಜೀವನ ನಡೆಸೋಕ್ಕಾಗದೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಥರ ಕಾನೂನುಗಳನ್ನ ತಂದರೆ ಕಾರ್ಮಿಕರನ್ನು ಅವರು ಏನೋ ಈಗ ಎಕ್ಸ್ಪೀರಿಯೆನ್ಸ್ ಇರೋ ಕಾರ್ಮಿಕರನ್ನು ಅವ್ರನ್ನ ಗೇಟಿಂದ ಆಚೆ ಹಾಕಿ ಅವ್ರಿಗೆ ಬೇಕಾದಂಥ ಕಾರ್ಮಿಕರನ್ನ ತಂದು ಈ ನೇಮು ಮತ್ತು ನ್ಯಾಪ್ಸು ಟ್ರೈನಿ ಅಂತ ಕಾರ್ಮಿಕರನ್ನ ನೇಮಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಲೇಬರ್ ಕೋಡ್ಗಳನ್ನ ಏನು ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದೆ, ಇದರ ವಿರುದ್ಧವಾಗಿ ನಾವು ಕಾರ್ಮಿಕರಿಂದ ಖಂಡನೆ. ನಮ್ಮ ಹೆಸರು ಮೋಲೆಕ್ಸ್ ಇಂಡಿಯಾ ಎಂಪ್ಲಾಯ್ಸ್ನ ಯಲ್ಲಪ್ಪ ಮಿರ್ಜಿ ಅಂತ ಹೇಳ್ಬಿಟ್ಟು ಮಾಜಿ ಜನರಲ್ ಸೆಕ್ರೆಟರಿ. HALನ ಮಾಜಿ ಪದ. ಈ ದಿನ ದೇಶವ್ಯಾಪಿ ಮುಷ್ಕರ ನಡೀತಿದೆ. ಯಾಕೆ ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಆಸ್ಪಿರೇಷನ್ಸ್ ಇಟ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮ ಏನು ಪಬ್ಲಿಕ್ ಸೆಕ್ಟರ್ಸ್ ಆಗಲಿ ಅಥವಾ ಕಾರ್ಮಿಕರಾಗಲಿ, ಕಾರ್ಮಿಕ ವಿರೋಧಿ ಪಾಲಿಸಿಗಳೆಲ್ಲ ನೀತಿಗಳೆಲ್ಲನೂ ಕೂಡ ನಮ್ಮ ವಿರುದ್ಧ ಬರ್ತಾ ಇದೆ. ಇದನ್ನು ಖಂಡಿಸಿನೇ ನಾವು ಇವತ್ತು ಮಾತ್ರ ಅಲ್ಲ, ಇದು ತೀವ್ರವಾಗಿ ಕಳೆದ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಸರ್ಕಾರದಲ್ಲಿ ಅವ್ರನ್ನ ನಾವು ವಿರೋಧ ಮಾಡಿಕೊಂಡೇ ಬಂದಿದ್ದೀವಿ. ಅದು ಇಲ್ಲಿವರೆಗೂ ಕೂಡ ಮುಂದೆ ಬಂದಿದೆ. ಅದು ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಹಿಂದೆ ಇವತ್ತು BJP ಸರ್ಕಾರ ಆಗಲಿ, ಎಲ್ಲರದ್ದು ಕೂಡ ಫಾರ್ಮುಲಾ ಒಂದೇ ಆಗಿದೆ. ಆದರೆ ಕೆಲವರು ಮಂದಗಾಮಿ ಆಗಿದ್ದಾರೆ. ಹಿಂದೆ ಇದ್ದವರು ಇವತ್ತು ತುಂಬ ಅತ್ಯಂತ ತುರ್ತಾಗಿ ನಾವು ಇದನ್ನು ವಿರೋಧ ಮಾಡಬೇಕಾಗಿದೆ. ಇದನ್ನು ನಾವು ವಿರೋಧ ಮಾಡಲಿಲ್ಲ ಅಂತಂದರೆ ಮುಂದೆ ನಮಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಯೂನಿಯನ್ಸ್ ಕಾರ್ಮಿಕ ಅಂತಲೇ ನಾವು ಡೆಫಿನಿಷನ್ನೇ ಬದಲಾಯಿಸ್ತಾ ಇದ್ದಾರೆ. ಕಾರ್ಮಿಕನ ನಮ್ಮನ್ನು ಒಡೆದಾಳೋ ಇದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇನ್ ದ ನೇಮ್ ಆಫ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಹೆಸರಲ್ಲಿ ಕಾರ್ಮಿಕರ ಶೋಷಣೆ ಹೆಚ್ಚಾಗ್ತಾ ಇದೆ. ಇವರೇನು ಲೇಬರ್ ಕೋಡ್ಸ್ ತರ್ತಾ ಇದ್ದಾರೆ, ಇದನ್ನು ಜಾರಿ ಮಾಡಿದ್ದೇ ಆದರೆ ಕಾರ್ಮಿಕರು ತುಂಬ ಸಫರ್ ಆಗಬೇಕಾಗಿದೆ. ಆ ಕಾರಣದಿಂದಾಗಿ ನಾವು ಅತ್ಯಂತ ತುರ್ತಾಗಿ ಇದನ್ನು ನಾವು ವಿರೋಧ ಮಾಡಲೇಬೇಕಾಗಿದೆ. ಈ ಹೋರಾಟ ಇದು ಇವತ್ತಿಗೆ ನಿಲ್ಲೋದಿಲ್ಲ. ಇದು ಹೀಗೆ ಮುಂದುವರ್ಕೊಂಡು ಹೋಗಬೇಕಾಗಿದೆ. ಎಲ್ಲಿವರೆಗೂ ಅಂತಂದರೆ ಈ ಏನು ಲೇಬರ್ ಕೋಡ್ಸ್ನ ಜಾರಿ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಹಿಂಪಡೆಯವರೆಗೂ ಕೂಡ ಕಾರ್ಖಾನೆ ಎಲ್ಲ ಕಾರ್ಮಿಕರು ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಯಾವುದೇ ಸಂಘಟನೆ ಆದರೂ ಕೂಡ ನಾವೆಲ್ಲ ಡಿಫ್ರೆನ್ಸಸ್ನ ಬಿಟ್ಟು, ವ್ಯತ್ಯಾಸಗಳನ್ನ ಬಿಟ್ಟು ಒಂದೇ ವೇದಿಕೆ ಮೇಲೆ ನಾವು ಬಂದಿದ್ದೀವಿ. ಅದೇ ತೋರಿಸುತ್ತೆ ನಾವೆಲ್ಲ ಒಟ್ಟಾಗಿದ್ದೀವಿ. ಕಾರ್ಮಿಕರು ಮತ್ತು ರೈತರು ಎಲ್ಲರನ್ನೂ ಕೂಡ ನಾವು ಒಟ್ಟಾಗಿದ್ದೀವಿ. ಇದನ್ನು HALನಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏನಂದರೆ ನಾವು ಒಂದು ಗುಂಪು, ವಜ್ರ ಗುಂಪನ್ನು ಮಾಡಿ ನಾವು ಆ ಸಂದರ್ಭದಲ್ಲಿ ಏನೇನು ಕಾರ್ಮಿಕರಿಗೆ ಏನೇನು ಶೋಷಣೆಗಳು ನಡೀತಾ ಇದೆ ಅಂಥ ಹೋರಾಟಗಳಲ್ಲೆಲ್ಲ ಭಾಗವಹಿಸಿ ಈಗಲೂ ಕೂಡ ಕಾರ್ಮಿಕರಿಗೆ ಏನೇನು ಶೋಷಣೆಗಳು ನಡೀತಾ ಇದೆ, ಯಾವ್ಯಾವ ರೀತಿ ಅವ್ರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ, ಇಲ್ಲಿ ಅಂತಲ್ಲ ಸೆಂಟ್ರಲ್ ಅಲ್ಲ ಸ್ಟೇಟು ಕೂಡ ಜೊತೆ ಸೇರಿದೆ. ಗೆದ್ದು ಬರೋವರೆಗೂ ಕೂಡ ನಾವು ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಇದಕ್ಕೋಸ್ಕರ ಕಷ್ಟಕ್ಕಾಗಿ ಹೋರಾಟ ಮಾಡ್ತೀವಿ, ನಿಮಗೆ ಫೆಸಿಲಿಟಿ ಕೊಡ್ತೀವಿ ಅಂತೆಲ್ಲವನ್ನು ಬೊಗಳೆ ಬಿಟ್ಕೊಂಡು ಗೆದ್ದು ಬಂದಂಥ ಸರ್ಕಾರಗಳು ಆ ನಂತರದಲ್ಲಿ ಯಾವ ರೀತಿ ಕಾರ್ಮಿಕರ ಮೇಲೆ ಮತ್ತು ರೈತರ ಮೇಲೆ ಮತ್ತು ಯಾವ್ಯಾವುದು ಕೂಲಿ ಕಾರ್ಮಿಕರಲ್ಲಿ ಎಲ್ಲ ಕಾರ್ಮಿಕರ ಮೇಲೆ ಕೂಡ ಅವರ ಶೋಷಣೆಗಳನ್ನು ತೋರಿಸಿ ಏನೋ ಬಂಡವಾಳಶಾಹಿಗಳಿರ್ತಾರೋ, ಯಾರು ಪ್ರೈವೇಟ್ ಕಂಪ್ನಿಗಳಿರ್ತಾರೋ ಅವ್ರಿಗೆ ಲಾಭ ಮಾಡಿಕೊಳ್ಳುವಂಥ ಈ ಕಾನೂನುಗಳನ್ನು ತರ್ತಾ ಇದ್ದಾರೆ.